ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಅಂಬೇಡ್ಕರ್ ಪ್ರತಿಮೆ ಉದ್ಘಾಟನೆ. ಅಂಬೇಡ್ಕರ್ ಇಡೀ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಶಾಲಾ ಆವರಣದಲ್ಲಿ ನೀರಿನ ಕಾರಂಜಿ, ಗಮನ ಸೆಳೆದ ಹೊಸ ಪ್ರಯತ್ನ. ಬೈಕ್ ಕಾರ್ ಮುಖಾಮುಖಿ ಡಿಕ್ಕಿ, ಮೂವರ ದುರ್ಮರಣ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಮತಕ್ಷೇತ್ರದ ಬೋರಲ್ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವ್ಯ ಪ್ರತಿಮೆಯನ್ನು ಸಚಿವ ಈಶ್ವರ್ ಖಂಡ್ರೆ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವು ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಮಾನವೀಯ ಮೌಲ್ಯಗಳಿಗೆ ಶಾಶ್ವತ ದಾರಿದೀಪವಾಗಿದೆ ಎಂದು ಹೇಳಿದರು. ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅಂಬೇಡ್ಕರ್ ನಡೆಸಿದ ಹೋರಾಟವು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದ್ದು, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದರು. ಶಿಕ್ಷಣವೇ ಶಕ್ತಿ ಎಂಬ ಅಂಬೇಡ್ಕರ್ ಅವರ ಸಂದೇಶವನ್ನು ಯುವ ಪೀಳಿಗೆ ಅಳವಡಿಸಿಕೊಂಡಾಗ ಮಾತ್ರ ಸಮಾನತೆ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ಬೀದರ್ ಜಿಲ್ಲಾ ಸಕಲ ಮರಾಠ ಸಮಾಜದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದ ಸಮೀಪ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಮಹತ್ವದ ತತ್ವವನ್ನು ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾತ್ರ ಸೀಮಿತವಲ್ಲ, ಅವರು ಇಡೀ ದೇಶದ ಆಸ್ತಿಯಾಗಿದ್ದಾರೆ ಎಂದು ಹೇಳಿದರು. ಅಂಬೇಡ್ಕರ್ ಅವರು 56 ವಿಷಯಗಳನ್ನು 9 ಭಾಷೆಗಳಲ್ಲಿ ಅಧ್ಯಯನ ಮಾಡಿ ಸುಮಾರು 34 ಪದವಿಗಳನ್ನು ಪಡೆದ ಮಹಾನ್ ತತ್ವಜ್ಞಾನಿಯಾಗಿದ್ದು, ಭಾರತದ ಕಾನೂನು ವ್ಯವಸ್ಥೆಯನ್ನು ಸಂವಿಧಾನದ ಮೂಲಕ ಏಕೀಕೃತ ಚೌಕಟ್ಟಿನಲ್ಲಿ ಕಟ್ಟಿಕೊಟ್ಟ ಅಖಂಡ ಭಾರತದ ಮಹಾನಾಯಕರೆಂದು ಲಾಡ್ ಪ್ರಶಂಸಿಸಿದರು. ಅವರು ವಿದೇಶದಲ್ಲಿ ಅಧ್ಯಯನ ಮಾಡಲು ಸಯ್ಯಾಜಿರಾವ್ ಗಾಯಕ್ವಾಡ್ ಮತ್ತು ಶಾಹು ಮಹಾರಾಜ್ ನೆರವು ನೀಡಿದ್ದು, ಇವರೊಂದಿಗೆ ಅಂಬೇಡ್ಕರ್ ಅವರಿಗಿದ್ದ ಅವಿನಾಭಾವ ಸಂಬಂಧವನ್ನು ಲಾಡ್ ಸ್ಮರಿಸಿದರು. ಸುಮಾರು 60 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತೀಯ ಸಂವಿಧಾನ ರಚನೆ ಮಾಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದರು. ಲಂಡನ್ನಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಪ್ರತಿಮೆಯ ಪಕ್ಕದಲ್ಲೇ ಅಂಬೇಡ್ಕರ್ ಅವರ ಮೂರ್ತಿ ಇರುವುದು ಅವರ ಮಹತ್ವವನ್ನು ಸಾರುತ್ತದೆ. ಉಚಿತ ಶಿಕ್ಷಣದ ಪರಿಕಲ್ಪನೆ ನೀಡಿದವರು ಅಂಬೇಡ್ಕರ್ ಆಗಿದ್ದು, ಸ್ಥಳೀಯವಾಗಿ ನ್ಯಾಯ ಸಿಗದಿದ್ದಾಗ ಕಲಂ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡೆಯುವ ಹಕ್ಕನ್ನು ನಾಗರಿಕರಿಗೆ ನೀಡಿದ್ದಾರೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಅನೇಕರು ಭಾಗವಹಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಅಂಗವಾಗಿ ಎಲ್ಲರೂ ಸೇರಿ ಸಮಾಗಮಗೊಂಡಿರುವಂತದ್ದು. ಈ ಸಂಭ್ರಮದ ಕ್ಷಣಗಳಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಗಳೊಂದಿಗೆ ನಾವೇ ಸಮಾರಂಭದ ಉದ್ಘಾಟನೆಯನ್ನು ಬರಮಾಡಿಕೊಳ್ಳೋಣ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಜನಪ್ರಿಯ ಕಾರ್ಮಿಕ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಸಂತೋಷ್ ಎಸ್ ಲಾಡ್ ಅವರು, ಹಾಗೆಯೇ ನಮ್ಮೊಡನೆ ಕಾರ್ಯಕ್ರಮದಲ್ಲಿ ಸನ್ಮಾನಿಯ ಎಲ್ಲ ಅತಿಥಿಗೊಂಡರು ನಮ್ಮೊಡನೆ ಗೌರವದ ನಮನಗಳನ್ನ ಮಹಾತ್ಮರಿಗೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡ್ತಾ ಇರುವಂತದ್ದು. ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರಿಗೆ. ಇಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ 34 ಡಿಗ್ರಿಗಳು 9 ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಪರಿಣಿತಿರ್ತಕ್ಕಂಥ ಸುಮಾರು 54 ಸಬ್ಜೆಕ್ಟ್ಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ, ಎಲ್ಲಾ ಗ್ರಂಥಗಳು ಸುಮಾರು 21 ವರ್ಷ ಎಲ್ಲಾ ಗ್ರಂಥಗಳನ್ನ ಓದಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗೆ ನಮ್ಮ ದೇಶದಲ್ಲಿ ಕೊನೆವರೆಗೂ ಅವರಿಗೆ ಜಾತಿ ಕಲೆ ಬಿದ್ದೇ ಬಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಯಾವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಕೇವಲ SC ST ಸಮಾಜಕ್ಕಷ್ಟೇ ಸೀಮಿತ ಇಡ್ತಾ ಹೋದ್ವಿ. ಇವತ್ತು ಬಹಳಷ್ಟು
SC/ST ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜಗಳಿಗೆ ಮಾಡಿರ್ತಕ್ಕಂಥ ಕೆಲಸವನ್ನ ನಾನು ಇಲ್ಲಿ ಬೆಳಕನ್ನು ಚೆಲ್ಲಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚೆನೆ ಇವತ್ತು ನಮ್ಮ ಗಾಯಕ್ವಾಡ್ ಮಹಾರಾಜರು ಮೂರನೇ ಗಾಯಕ್ವಾಡ್ ಮಹಾರಾಜರ ಜೊತೆಗೆ ಮೊದಲನೇ ಬಾರಿಗೆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಸುಮಾರು 20,000 ಚಿಲ್ಲರ ದುಡ್ಡನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೈಯರ್ ಎಜುಕೇಶನ್ಗೆ ಓದಿಸ್ಲಿಕ್ಕೆ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ ಮುಂದೆ ಬಂದಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಮರಾಠ ಸಮಾಜದ ರಾಜ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಾನು. ಅದಾದ ನಂತರ 1917ನೇ ಇಸ್ವಿಯಲ್ಲಿ ತಿರ್ಗಾ ಮತ್ತೆ ಶಾಹು ಮಹಾರಾಜ್ ಪರಿಚಯ ಆಗ್ತಾರೆ. ಮೂಕನಾಗ್ ಅಂತ ಒಂದು ಪೇಪರ್ಗೆ ಅವರು ಸಪೋರ್ಟ್ ಅನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ಫಾರ್ವರ್ಡ್ ಹೈಯರ್ ಎಜುಕೇಶನ್ಗೆ ಪುನಃ ಮತ್ತೆ ಹೋಗ್ಲಿಕ್ಕೆ ಶಾಹು ಮಹಾರಾಜರು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಮಹಾನ್ ನಾಯಕನ ನಮ್ಮ ಸಮಾಜದವರು ಒಂದು ಅಳಿಲು ಸೇವೆ ಮಾಡಿದ್ದು ನಮಗೆ ಹೆಮ್ಮೆ ಇದೆ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಚಾರಗಳನ್ನ ನಾವು ವಿಮರ್ಶೆ ಮಾಡಿ ನೋಡೋಣ. ಯಾವ ಬುದ್ಧನ ಮಾತುಗಳನ್ನ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಬಸವಣ್ಣವ್ರನ್ನ ನಾವು ಮಾತನ್ನು ಕೇಳ್ತಾ ಇದ್ದೀವಿ. ಅದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಮಾತನಾಡ್ತೀವಿ. ಅದಾದ್ಮೇಲೆ ಜ್ಯೋತಿಬಾಯಿ ಫುಲೆರ ವಿಚಾರಗಳನ್ನ ಮಾತನಾಡ್ತೀವಿ. ಅಂಬೇಡ್ಕರ್ ಸಾಹೇಬರ ವಿಚಾರಗಳನ್ನ ಮಾತನಾಡ್ತೀವಿ. ಅದಕ್ಕಿಂತ ಮುಂಚೆ 1902ನೇ ಇಸ್ವಿನಲ್ಲಿ ಈ ದೇಶದಲ್ಲಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಯಾವುದೇ ರಾಜ್ಯ ಈ ಭಾರತ ದೇಶದಲ್ಲಿ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಾವು. ಇವನ್ನೆಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಿದ್ರು, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರು. 1916ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಹೋಗ್ತಾರೆ, ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಗಿನ ಕಾಲದಲ್ಲೆಲ್ಲ ಇವತ್ತಿಗೂ ಬಹಳ ಜನಕ್ಕೆ ಆಂಥ್ರೋಪಾಲಜಿ ಅಂತಂದ್ರೆ ಏನು ಗೊತ್ತಿಲ್ಲ. ಆಂಥ್ರೋಪಾಲಜಿ ಇಸ್ ಅ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ ಅಟ್ ಟೈಮ್ ಅಂಡ್ ರೇಸಸ್. ಆಗಿನ ಕಾಲದಲ್ಲಿ ಮೊದಲನೇ ಬಾರಿಗೆ ಕೊಲಂಬಿಯಾದಲ್ಲಿ ಹೋಗಿ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿರ್ತಕ್ಕಂಥ ಮಹಾನ್ ನಾಯಕ. 1936ನೇ ಇಸ್ವಿನಲ್ಲಿ ಎಲಿಮಿನೇಷನ್ ಆಫ್ ಕಾಸ್ಟ್ ಬಗ್ಗೆ ಮಾತನಾಡ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ, ಸಂವಿಧಾನದ ಶಿಲ್ಪಿ ಆಗ್ತಾರೆ ಅಂತ ಅವರಿಗೆ ಮಾಹಿತಿ ಇರಲಿಲ್ಲ. ಆದ್ರೆ ವಿಚಾರಗಳು ಅವ್ರ ಹತ್ರ ಆಲ್ರೆಡಿನೇ ಇತ್ತು. ಇವತ್ತು ಅವ್ರು ಬರೆದಿರ್ತಕ್ಕಂಥ ಎಲಿಮಿನೇಷನ್ ಆಫ್ ಕಾಸ್ಟ್ ಅಂತ ನಾವೇನ್ ಹೇಳ್ತೀವಿ, ಇವತ್ತೇನು ಬಹಳ OBC ಸಮಾಜಗಳು ತಾವೆಲ್ಲ ಮಾತನಾಡ್ತಾ ಇದೀವಿ ನಾವಿಲ್ಲಿ. ಅವರು ಕಲ್ಕರ್ ಕಮಿಷನ್ ಅಂತೇಳಿ 1953ನೇ ಇಸ್ವಿನಲ್ಲಿ ಮರಾಠ ಸಮಾಜದಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಈ ಕಾರ್ಯಕ್ರಮದಲ್ಲಿ ಸುಮಾರು ಅಪ್ಪಾಜಿ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಬಡವರ ಸಲಹೆ ಮತ್ತೆ ಈಕ್ವಾಲಿಟಿ ಸಲಹೆ ಮತ್ತೆ ಇನ್ಸಾಫ್ ಅದ್ರ ಸಲಹೆ ಅವರು ಯಾವಾಗಲೂ ಹೋರಾಟ ಮಾಡ್ತಾರೆ. ಮತ್ತೆ ಡೈರೆಕ್ಟ್ ಟಿವಿ ಮೀಡಿಯಾ ಅಸೆಂಬ್ಲಿನಲ್ಲಿ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಮುಂದೆ ಅವರು ಡೈರೆಕ್ಟ್ ಯಾವುದು ಇರಲಿ, ಯಾವುದು ಕರೆಕ್ಟ್ ಇದೆ ಅದು ಡೈರೆಕ್ಟ್ ಹೇಳ್ಬಿಡ್ತಾರೆ. ಈಗ ಒಂದು ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಅವರು ಮರಾಠ ಸಮಾಜದಿಂದ ಇದು ಬೀದರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕಾರ್ಯಕ್ರಮ ಆಗಿದೆ, ಅವ್ರದ್ದು ಜಯಂತಿದು ಕಾರ್ಯಕ್ರಮ ಆಗ್ಲತ್ತದೆ. ಅದು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ, ಇದರಿಂದ ಒಂದು ಐತಿಹಾಸಿಕ ಮೆಸೇಜ್ ಹೋಗ್ತದೆ. ಮತ್ತೆ ಎಸ್ಪೆಷಲಿ ಬೀದರ್ನಲ್ಲಿ ಬಡವರು ದಲಿತ ಸಮಾಜ ಅವರು ಇಲ್ಲಿ ಎಲ್ಲಾ ಮಹಾತ್ಮ ಅವ್ರದ್ದು ಫೋಟೋ ಇದೆ, ಎಲ್ಲರಿಗೆ ಪೂಜೆ ಮಾಡಿದ್ದಾರೆ. ಈವನ್ ಬಸವೇಶ್ವರ ಮಹಾತ್ಮ ಬಸವೇಶ್ವರ ಅವ್ರದ್ದು ಫೋಟೋ ಇದೆ. ಇದು ಒಂದು ಮೆಸೇಜ್ ಏನ್ ಹೋಗ್ತದೆ ಅಂದ್ರು, ಬೀದರ್ನಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಏನ್ ಸಂವಿಧಾನ ಇದೆ, ಅವ್ರದ್ದು ಏನ್ ಜೀವನ ಇದೆ ಎಲ್ಲರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಎಲ್ಲಾ ಸಮಾಜವ್ರು ಏನೋ ಆಗ್ಬಿಟ್ಟಿದೆ,
ಇಡೀ ನಮ್ಮ ಭಾರತ ದೇಶ ಆಗ್ಬೋದು, ಕರ್ನಾಟಕ ಆಗ್ಬೋದು, ಬೀದರ್ನಲ್ಲಿ ಅವರವರು ಮಹಾತ್ಮ ಅಲ್ಲೇ ಇಟ್ಬಿಟ್ಟಿದ್ದಾರೆ. ತಾಲೂಕಿನ ರಂಜೋಳ್ಖೇಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಸಾಧಿಸಿ ಗಮನಾರ್ಹ ಸಾಧನೆ ಮಾಡಿದೆ. ಶಾಲೆಯ ಮುಖ್ಯ ಗುರುಗಳಾದ ಮಂಜುನಾಥ್ ಎನ್ಆರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಉತ್ತೀರ್ಣರಾಗಿದ್ದು ಶಾಲೆಗೆ ಕ್ವಾಲಿಟಿ ಫಲಿತಾಂಶದಲ್ಲಿ ಎ ಗ್ರೇಡ್ ಲಭಿಸಿದೆ. ಇದು ಶಾಲೆಯ ಶಿಕ್ಷಣ ಗುಣಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಇದಲ್ಲದೆ ಶಾಲೆಯ ಸೌಂದರ್ಯ ವರ್ಧನೆಗೂ ವಿಶೇಷ ಆದ್ಯತೆ ನೀಡಲಾಗಿದ್ದು ಆಕರ್ಷಕ ಚಿತ್ರಗಳ ಮೂಲಕ ಶಾಲಾ ವಾತಾವರಣವನ್ನು ಮನೋಹರಗೊಳಿಸಲಾಗಿದೆ. ವಿಶೇಷವಾಗಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಶಾಲಾ ಆವರಣದಲ್ಲಿ ಉದ್ಯಾನವನ ನಿರ್ಮಿಸಿ ಅದರಲ್ಲಿ ನೀರಿನ ಕಾರಂಜಿ ವ್ಯವಸ್ಥೆ ಮಾಡಿರುವುದು ಗಮನ ಸೆಳೆಯುತ್ತಿದೆ. ಈ ಎಲ್ಲಾ ಸಾಧನೆಗಳಿಗೆ ಮುಖ್ಯ ಗುರು ಮಂಜುನಾಥ್ ಎನ್ಆರ್ ಅವರ ಪರಿಶ್ರಮ, ಕಾಳಜಿ ಹಾಗೂ ಸಮರ್ಪಣೆ ಪ್ರಮುಖ ಕಾರಣವಾಗಿದೆ. ಅವರಂತಹ ಸಮರ್ಪಿತ ಮುಖ್ಯ ಗುರುಗಳು ಸರ್ಕಾರಿ ಶಾಲೆಗಳಲ್ಲಿ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಯಶಸ್ಸಿನಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲಾ ಶಿಕ್ಷಕರ ಸಹಕಾರವು ಮಹತ್ವದ ಪಾತ್ರ ವಹಿಸಿದೆ ಎಂದು ತಿಳಿದು ಬಂದಿದೆ. ನಾ ಕಲಿತ ಶಾಲೆ ನೆನಪು ಬರೆದ ಓಲೆ, ನಮ್ಮೂರ ಶಾಲೆ ಸ್ವರ್ಗಕ್ಕೂ ಮೇಲೆ. ಮರೆತರೂ ಮರೆಯಾಗದ ಬಲು ಸುಂದರ ನೆನಪೊಂದಿದೆ, ಬರೆದರೂ ಮುಗಿದೋಗದ ನಮ್ಮ ಬಾಲ್ಯದ ಕಥೆಯೊಂದಿದೆ. ಕರೆದರೂ ಮರುಬಾರದ ಕಳೆದೋಗಿರೋ ದಿನವೊಂದಿದೆ, ನೆನೆದರೂ ಸಾಕಾಗದ ನನ್ನ ಮುದ್ದಿನ ನೆನಪೊಂದಿ. ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಳಸದಾಳ್ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 3 ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಬೈಕ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಕಳಸದಾಳ್ ಗ್ರಾಮದ ವಿಠ್ಠಲ್ ಪಾಂಚಾಳ್ 25, ಮಹೇಶ್ ಬಿರದಾರ್ 25 ಮತ್ತು ಕಾಕನಳ ಗ್ರಾಮದ ರಾಜೇಂದರ್ ಪಾಂಚಾಳ್ 28 ದುರ್ಮರಣ ಹೊಂದಿದ್ದಾರೆ. ಅಪಘಾತದ ತೀವ್ರತೆಗೆ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಭಾಲ್ಕಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಪ್ರಕರಣವನ್ನು ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಹೆಚ್ಚಿನ ತನಿಖೆ ಮುಂದುವರೆದಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ನಾಯಕತ್ವ ಬದಲಾವಣೆಯ ಗೊಂದಲ ಶೀಘ್ರದಲ್ಲಿಯೇ ಬಗೆಹರಿಯಲಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಈ ಮೂಲಕ ಕಳೆದ 1 ವರ್ಷದಿಂದ ಕೇಳಿ ಬರುತ್ತಿದ್ದ ಸಿಎಂ ಬದಲಾವಣೆ ವದಂತಿಗೆ ಹೈಕಮಾಂಡ್ ತೆರೆ ಎಳೆದಂತಾಗಿದೆ ಎಂದು ಕಲಬುರಗಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲಗಳಿರುವುದು ನಿಜ. ಅದು ಶೀಘ್ರವೇ ಬಗೆಹರಿಯಲಿದೆ. ನಾನು ಸಿಎಂ ಆಗಬೇಕೆಂದು ಕೆಲವರು ಹೇಳುತ್ತಾರೆ. ನೀವು ಮಾಧ್ಯಮದವರು ಕೂಡ ಆಗಾಗ ಆ ವಿಷಯ ಬಗ್ಗೆ ಮಾತನಾಡುತ್ತಿರುತ್ತೀರಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಮತ್ತು ದಶಕಗಳ ದುಡಿಮೆ ಮುಖ್ಯ ಎಂದರು. ಪ್ರಸ್ತುತ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ. ಹೀಗಾಗಿ ಸಿಎಂ ಬದಲಾವಣೆ ಚರ್ಚೆ ಸದ್ಯಕ್ಕೆ ಉದ್ಭವಿಸುವುದಿಲ್ಲ. ಒಂದು ವೇಳೆ ಅಂತಹ ಸಂದರ್ಭ ಬಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ. ಅದಕ್ಕೆ ಸಮಯ ಹಿಡಿಯುತ್ತದೆ. ಆ ಸಮಯ ಬಂದಾಗ ನೋಡೋಣ ಎಂದರು.
ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮಾಡಬೇಕೆಂದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಿರ್ಣಯ ತೆಗೆದುಕೊಂಡರೆ ಸಮಯ ಹಿಡಿಯುತ್ತದೆ. ನಾನು ಸಿಎಂ ಆದರೆ ಉತ್ತಮ ಎಂದು ಅವರು ಹೇಳುತ್ತಾರೆ. ನೀವು ಹೇಳುತ್ತೀರಿ, ಮೇಲಿನವರು ಹೇಳುತ್ತಾರೆ. ಆದರೆ ನಮ್ಮ ಹಣೆಬರಹ ಅನ್ನುವುದಕ್ಕಿಂತ ಪಕ್ಷದ ಸಿದ್ಧಾಂತ ಪ್ರಕಾರ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಅದನ್ನು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ನಿರ್ಧರಿಸುತ್ತಾರೆ ಎಂದರು. ಆದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ನೋಡೋಣ. ಈ ವರ್ಷದ ಬೇಸಿಗೆಯ ಮೊದಲ ಮಳೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಅನಾಹುತ ನಡೆದು ಹೋಗಿದೆ. ನಗರದ ಹೃದಯ ಭಾಗದ ಬೌರಿಂಗ್ ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ನಾಗರಿಕರು ಮೃತಪಟ್ಟಿದ್ದಾರೆ. ತೀವ್ರ ಗಾಳಿ ಮಳೆಗೆ ನಗರದ ಹಲವು ಭಾಗಗಳಲ್ಲಿ ಮರದ ರೆಂಬೆ ಕೊಂಬೆ ಮುರಿದು ಬಿದ್ದಿದೆ. ರಸ್ತೆಗಳಲ್ಲೆಲ್ಲ ಪ್ರವಾಹದಂತ ಕಳೆದ ರಾತ್ರಿಯಿಡೀ ನೀರು ತುಂಬಿಕೊಂಡಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಧಾವಿಸಿ ಅನಾಹುತವನ್ನು ಪರಿಶೀಲಿಸಿದರು. ಮಳೆಯಿಂದ ತಪ್ಪಿಸಿಕೊಳ್ಳಲು ಹಲವರು ಗೋಡೆಯ ಸಮೀಪ ಸೇರಿಕೊಂಡಿದ್ದರು. ಆಗ ಗೋಡೆ ಮುರಿದು ಬಿದ್ದು ಸಾವು ಉಂಟಾಯಿತು ಎಂದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಈ ಘಟನೆ ಕುರಿತು ತಿಳಿದು ನನಗೆ ತುಂಬಾ ದುಃಖವಾಗಿದೆ. ಇಂತಹ ಘಟನೆಗಳು ನಡೆಯಬಾರದು. ಹಲವು ಕಡೆಗಳಲ್ಲಿ ಮರಗಳು ಉರುಳಿದ್ದು ವಾಹನಗಳು ಹಾನಿಗೊಳಗಾಗಿವೆ. ಮಳೆಗಾಲದಲ್ಲಿ ಇಂತಹ ದುರಂತಗಳು ಮರುಕಳಿಸುವ ಅಪಾಯ ಇರುವುದರಿಂದ ದುರ್ಬಲ ಮರಗಳನ್ನು ಕಡಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದು ಹೇಳಿದರು. ಡಿಸಿಎಂ ಜೊತೆ ವಸತಿ ಸಚಿವ ಜಮೀರ್ ಅಹಮದ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮೃತಪಟ್ಟವರೆಲ್ಲ ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. 4 ಕೇರಳ ಮೂಲದ ಪ್ರವಾಸಿಗರಾಗಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೈಲಾದ ಸಹಾಯ ಮಾಡುತ್ತೇನೆ ಎಂದರು. ಮೃತಪಟ್ಟವರಲ್ಲಿ 2 ಕೇರಳದಿಂದ ಪ್ರವಾಸ ಬಂದವರಾಗಿದ್ದರು. ಮರಣೋತ್ತರ ಪರೀಕ್ಷೆಗೆ ನಡೆಸಲು ಮತ್ತು ಮೃತದೇಹಗಳನ್ನು ಸಾಗಿಸಲು ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಮಧ್ಯದಲ್ಲಿ ಅಡ್ಡ ಮಾಡ್ತಾವೆ ಅಣ್ಣ. ಬೆಳಿತಾ ಇದೆಯಾ? ಪೊಲೀಸ್ ಕಮಿಷನರ್ ಜಮೀರ್ ಅಹಮದ್ ಖಾನ್ ಡಿಕೆ ಸ್ವಲ್ಪ ವೈಟ್ ಬರೋದು ಏನು ಕಾಣಿಸ್ತಾ ಸ್ವಲ್ಪ ಜೋಡಿ ಅಣ್ಣ. ವೈರ್ ಆ ಕಡೆ ಹೋಯ್ತು. ವೈರ್ ಆ ಕಡೆ ಸ್ವಲ್ಪ ವೈಟ್ ಅಣ್ಣ. ಹಿಂದೆ ವೈರ್ ಇದೆ, ಹಿಡಿದಿದ್ದೀನಿ, ಹೋಲ್ಡ್ ಮಾಡಿದ್ದೀನಿ ವೈರ್. ಈಜೆಗಳು ಸ್ವಲ್ಪ ಹಿಂದೆ ಬನ್ನಿ. ಅಲ್ಲಿ ಇದ್ದಿದೆ ಅಣ್ಣ, ನೋಡ್ಕೊ ಆ ಕಡೆ ಸ್ವಲ್ಪ ದೂರ. अष्ट आदमी का देहांत हुआ है। उसके अंदर लोकल के जो है 5 जन हैं, 3 जन केरला से टूरिस्ट है, केरला के घूमने के लिए। एक 55 जने के लिए रसूल मार्केट देखना है, तो लोग घूमने के लिए थे। उसमें केरला के 3 जने, लोकल के 5 जन का ध्यान है। हमारे कर्नाटक के चीफ मिनिस्टर मैंने 5 लाख रुपये परिहार घोषणा किया है। अभी है सभी जितने भी है गरीब लोग हैं, मेरी तरफ से भी मैं कुछ ना कुछ परिहार देना निश्चय किया हूँ। कल वो अनाउंस करूँगा। थैंक यू। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.